ಹಲೋ ಗೈಸ್, ಇವತ್ತು ಡೇಟ್ 21 ಫ್ರೈಡೆ ಇವತ್ತು. ಸೊ ಇವತ್ತು ನಾವು ವಯನಾಡ್ ಟ್ರಿಪ್ ಹೊರಡ್ತಾ ಇದ್ದೇವೆ. ಆಲ್ರೆಡಿ ನಮ್ಮ ಟಿ ಬಂದಿದೆ ನೋಡಿ, ನಮ್ಮ ಲೀಡ್ ಕೂಡ ರೆಡಿ ಆಗಿದ್ದಾರೆ. ಸೊ ನಿಮ್ಮ ಡೆಸ್ಟಿನೇಷನ್ ಅವರ ಜೊತೆ ಇದು ನಂದು 3rd ಟೈಮ್. ಸೊ ಲಾಸ್ಟ್ ಟೈಮ್ ನೀವು ನಮ್ಮ ಕ್ಲಿಪ್ಸ್ ನೋಡಿರ್ಬೇಕು. ನಾವು ಲಾಸ್ಟ್ ಟೈಮ್ ಕೊಡೈಕೆನಾಲ್ ಹೋಗಿದ್ದೇವಲ್ಲ, ಸೊ ಅದೇ ಆರ್ಗನೈಸರ್ ಜೊತೆ ಇವತ್ತು ಹೋಗ್ತಾ ಇದ್ದಾರೆ ನಿಮ್ಮ ಡೆಸ್ಟಿನೇಷನ್ ಅಂತೇಳಿ. ಬಾಣಾಸುರ ಟ್ರಕ್ಕಿಂಗ್ ನಾವು ನಾಳೆ ಅಲ್ಲ ನಾಳ್ದು ಮಾಡ್ಲಿಕ್ಕಿದ್ದೇವೆ. ನಾಳ್ದು ಅಂತ ಹೇಳಿದ್ರೆ ಸಂಡೇ, ಅಂದ್ರೆ ಸ್ಯಾಟರ್ಡೆ ನಮಗೆ ಸ್ಲಾಟ್ ಸಿಗ್ಲಿಲ್ಲ, ಹಾಗಾಗಿ ಸಂಡೇ ನಾವು ಪ್ಲಾನ್ ಮಾಡಿದ್ದೇವೆ. ಸೊ ಇವಾಗ ಹೊರಡ್ತಾ ಇದ್ದೇವೆ. ಇವಾಗ ಒಂದು ಮೆಜೆಸ್ಟಿಕ್ ಶಾಂತಲಾ ಸಿಲ್ಕ್ ಅಪೋಸಿಟ್ ಅಲ್ಲಿ ನಾವಿದ್ದೇವೆ ಇವಾಗ. ಸೊ ಇವಾಗ ಒಂದು ಪೂಜೆ ಮಾಡಿ ಇಲ್ಲಿ ಆಮೇಲೆ ನಮ್ಮ ಟ್ರಿಪ್ ಸ್ಟಾರ್ಟ್ ಮಾಡ್ತೇವೆ. ಸೊ ನಾವಿವಾಗ ನೋಡಿ, ಇವಾಗ ಒಂದು ಪೂಜೆ ಮಾಡಿ ಗಾಡಿಗೆ ಹಾಗೂ ನಮ್ಮ ಒಂದು ಪ್ರಯಾಣಕ್ಕೊಂದು ಒಳ್ಳೇದು ಆಗ್ಲಿ ಅಂತ ಒಂದು ಪೂಜೆ ಮಾಡಿ ಇಲ್ಲಿಂದ ನಾವು ವಯನಾಡ್ ಹೊರಡ್ತಾ ಇದ್ದೇವೆ. ನಮ್ಮ ಟ್ರಕ್ ಲೀಡ್ ಮಾಲಾಶ್ ಅವರು ನೋಡಿ ಹೂವೆಲ್ಲ ಹಾಕಿದ್ರು ಗಾಡಿಗೆ. ನೋಡಿ ನಮ್ಮ ಟ್ರಕ್ ಲೀಡ್ ಮಾಲಾಶ್ ಅವರು ಪಾಪ ಪೂಜೆ ಮಾಡ್ತಿದ್ದಾರೆ. ನಮ್ಮ ಒಂದು ಜರ್ನಿ ಒಳ್ಳೇದಾಗ್ಲಿ. ನೀವು ಕೂಡ ಕೇಳ್ಕೊಳ್ಳಿ ಆಯ್ತಾ? ನೀವು ಕೇಳಲಿಕ್ಕೆ ನಾನು ವಿಡಿಯೋ ಹಾಕಿ ನಾವು ಹೋಗಿ ಆದ್ಮೇಲೆ ಹಾಕೋದಲ್ವಾ? ಸಾರಿ. ಸ್ವಾಮಿ ದೇವ್ರೆ. ನಮ್ಮ ರೋಹನ್ ಅವರು ಬಿಸ್ನೆಸ್ ಮ್ಯಾನ್, ಒಳ್ಳೆ ಪೂಜೆ ಮಾಡಿ ಒಳ್ಳೇದಾಗ್ಲಿ ನಮ್ಮ ಜರ್ಮಿಗೆ. ಸ್ವಾಮಿ ದೇವ್ರೆ, ಟ್ರಕ್ಕಿಂಗಿಗೆ ಒಳ್ಳೆ ಮಳೆ ಬರಲಿ ನಾಳ್ದು. ನಮ್ಮ ರೋಹನ್ ಬ್ರೋ ಅವರು ತೆಂಗಿನಕಾಯಿ ಹೊಡಿತಾ ಇದ್ದಾರೆ ಇವಾಗ. ಸ್ವಾಮಿ ದೇವ್ರೆ, ಒಳ್ಳೇದಾಗ್ಲಿ ನಮ್ಮ ಟ್ರಿಪ್ಪಿಗೆ. ಬೈಸ್ ಇವಾಗ ಎಂಟರ್ ದ ಡ್ರ್ಯಾಗನ್. ನಮ್ಮ ಡ್ರೈವರ್ ಅನ್ನ ರೆಡಿ ಆಗಿದ್ದಾರೆ, ಎಲ್ಲ ಇದ್ದಾರೆ. ಹಾಯ್, ಸ್ಟಾರ್ಟ್ ಆಗಿದೆ. ಓಕೆ, ನಾನು ಮಾಲಶ್ರೀ ಅಂತ US ಇಂದ ಟ್ರಕ್ಕಿಂಗ್ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ಆಗಿ 2.5 years ಆಗಿದೆ. ನಾವು ಲಾಸ್ಟ್ ಇಯರ್ ನಿಮ್ಮ ಡೆಸ್ಟಿನೇಷನ್ ಅಂತ ಪೇಜ್ ನ ಓಪನ್ ಮಾಡಿದ್ವಿ. ತುಂಬಾ ಚೆನ್ನಾಗಿ ಹೋಗ್ತಿದೆ. ಆಕ್ಚುಲಿ 1 year ಅಷ್ಟೇ ಆಗಿದೆ, ಬಟ್ ತುಂಬಾ ಟ್ರೆಕ್ಸ್ ಮತ್ತೆ ಟ್ರಿಪ್ಸ್ ಎಲ್ಲ ಮಾಡಿದೀವಿ. ಈ ಸರಿ ಬಾಣಾಸುರ ಟ್ರೆಕ್ಕಿಂಗ್ ನಾನು ಇದು 3rd ಟೈಮ್ ಹೋಗ್ತಾ ಇರೋದು. ತುಂಬಾ ಚೆನ್ನಾಗಿರುತ್ತೆ ಟ್ರೆಕ್ಕಿಂಗ್ ಅಂತೂ. ಮಳೆ ಎಲ್ಲ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ, ಬಟ್ ಬಿಸಿಲು ಬಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಬಟ್ ವ್ಯೂ ಪಾಯಿಂಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. 3 ವ್ಯೂ ಪಾಯಿಂಟ್ಸ್ ಇದೆ. ಸೊ ಎಸ್, ಫಸ್ಟ್ ನಂದು ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ನಾನು ಮಾಲಶ್ರೀ ಅಂತ, ನಾನು ಮೈಸೂರವಳು. ಮೈಸೂರಲ್ಲಿ ಆಕ್ಚುಲಿ ಗುಂಡ್ಲುಪೇಟೆ, ಬಟ್ ತುಂಬಾ ಜನ ಗುಂಡ್ಲುಪೇಟೆ ಗೊತ್ತಿರಲ್ಲ ಅಂತ ಮೈಸೂರು ಅಂತ ಹೇಳ್ತೀನಿ. ನಾನು ಇಂಜಿನಿಯರ್ ಆಕ್ಚುಲಿ, ಬಟ್ ವೀಕೆಂಡ್ಸ್ ಟ್ರೆಕ್ಕಿಂಗ್ ಮಾಡ್ತಾ ಇರ್ತೀನಿ. ಟ್ರೆಕ್ಕಿಂಗ್ ಟ್ರಾವೆಲ್ ಮಾಡೋದು ಅವೆಲ್ಲ ನನಗೆ ತುಂಬಾ ಇಷ್ಟ. ಸೊ ಅಷ್ಟೇ, ನನ್ನ ಬಗ್ಗೆ ಏನೇನು ಸ್ಪೆಷಲ್ ಏನಿಲ್ಲ. ಸೊ ಇದು ಏನ್ ಪ್ಲಾನ್ಸ್ ಇದೆ ಅಂತಂದ್ರೆ, ನಾವು ಅರ್ಲಿ ಮಾರ್ನಿಂಗ್ ಅರೌಂಡ್ 6:30, 7 ಹಂಗೆಲ್ಲ ಹೋಮ್ ಸ್ಟೇ ರೀಚ್ ಆಗ್ತೀವಿ. ಹೋಮ್ ಸ್ಟೇ ರೀಚ್ ಆದ್ಮೇಲೆ ಎಲ್ಲರೂ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಿ ಹೋಮ್ ಸ್ಟೇ ಬಿಟ್ಟು ಕಾರಾಪೋಹ ಡ್ಯಾಮ್ ಅಂತ ಇದೆ, ಅಲ್ಲಿ ಹೋಗ್ತೀವಿ. ಅಲ್ಲಿ ತುಂಬಾ ಆಕ್ಟಿವಿಟೀಸ್ ಇದೆ. ಆಕ್ಟಿವಿಟೀಸ್ ಎಲ್ಲ ಮಾಡಾದ್ಮೇಲೆ ಅಲ್ಲೇ ಲಂಚ್ ನ ಮಾಡ್ಕೊಂಡು ಆಮೇಲೆ ಚಿನ್ಗಿರಿ ಹಿಲ್ಸ್ ಅಂತ ಒಂದು ವ್ಯೂ ಪಾಯಿಂಟ್ ಇದೆ. ಅದು ಒಂದು ಸ್ಮಾಲ್ ಟ್ರೆಕ್ಕಿಂಗ್, ಅರೌಂಡ್ 2 kilometers ಟ್ರೆಕ್ ಮಾಡ್ಬೇಕಿರುತ್ತೆ ಅಷ್ಟೇ. ಅದೊಂದು ವ್ಯೂ ಪಾಯಿಂಟ್. ಮತ್ತೆ ಕಾರಾಪೋಹ ಡ್ಯಾಮ್ ವ್ಯೂ ಪಾಯಿಂಟ್ ಇದೆ. ಸೊ ಅದೊಂದು ವ್ಯೂ ಪಾಯಿಂಟ್ ನ ನೋಡ್ತೀವಿ. ಅದಾದ್ಮೇಲೆ ವಾಪಸ್ ಸ್ಟೇಗೆ ಬರ್ತೇವೆ. ಸ್ನಾಕ್ಸ್ ಎಲ್ಲ ಇರ್ತದೆ, ಡಿನ್ನರ್ ಇರುತ್ತೆ, ನಾವೆಲ್ಲ ತುಂಬಾ ಗೇಮ್ಸ್ ಆಡೋಣ, ಮತ್ತೆ ಫೈರ್ ಕ್ಯಾಂಪ್ ಎಲ್ಲ ಇರುತ್ತೆ. ಸೊ ಇದು ನಾಳೆ ಪ್ಲಾನು. ನಾಳಿದ್ದೇನು ಅಂದ್ರೆ ಅರ್ಲಿ ಮಾರ್ನಿಂಗ್ ಎದ್ದೇಳ್ಬೇಕು ನಾವು. ಬ್ರೇಕ್ಫಾಸ್ಟ್ ನ ಪ್ಯಾಕ್ ಮಾಡ್ಕೊಡ್ತಾರೆ. ಟ್ರೆಕ್ಕಿಂಗ್ ಪಾಯಿಂಟಿಗೆ ಅರೌಂಡ್ 6 ಅಥವಾ 6:30 ನಾವು ರೀಚ್ ಆಗಿರ್ಲೇಬೇಕು. ಸೊ ಅಷ್ಟೊತ್ತಿಗೆ 6:30 ಟ್ರೆಕ್ಕಿಂಗ್ ನ ಸ್ಟಾರ್ಟ್ ಮಾಡಿದ್ರೆ ನಾವು ಪೀಕ್ ಹತ್ರ ರೀಚ್ ಆದ್ಮೇಲೆ ಅಲ್ಲೋಗಿ ಟಿಫನ್ ಮಾಡ್ಬೋದು ಸಂಡೇಗೆ. ಸೊ ಅಲ್ಲಿ ಟಿಫನ್ ಮಾಡ್ಕೊಂಡು ವಾಪಸ್ ಬರ್ತೇವೆ. ಸೊ ಮಧ್ಯಾಹ್ನಕ್ಕೆಲ್ಲ ನಾವು ಟ್ರೆಕ್ಕಿಂಗ್ ನ ಕಂಪ್ಲೀಟ್ ಮಾಡ್ಬಿಟ್ಟಿರ್ತೇವೆ. ಅದು ಟ್ರೆಕ್ಕಿಂಗ್ ಕಂಪ್ಲೀಟ್ ಮಾಡಾದ್ಮೇಲೆ ಅಲ್ಲಿ ಫಾಲ್ಸ್ ಇದೆ, ವಾಟರ್ ಫಾಲ್. ಅದ್ರಲ್ಲಿ ಗೇಮ್ಸ್ ಓಕೆ ಅಂದ್ರೆ ಲೈಕ್ ತುಂಬಾ ದೊಡ್ಡ ವಾಟರ್ ಫಾಲ್ ಏನಲ್ಲ ಅದು. ಲೈಕ್ ನೀವೆಲ್ಲ ಏನ್ ಫುಲ್ ನೀರಲ್ಲೆಲ್ಲ ಆಟ ಆಡೋದಕ್ಕೆಲ್ಲ ಬಿಡೋದಿಲ್ಲ ಅಲ್ಲಿ ಆಕ್ಚುಲ್ ಆಗಿ. ಬಟ್ ಚೆನ್ನಾಗಿದೆ ವಾಟರ್ ಫಾಲ್, ವ್ಯೂ ಪಾಯಿಂಟ್ ಅವೆಲ್ಲ ಚೆನ್ನಾಗಿದೆ. ಸೊ ಅದೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಬರ್ತೇವೆ. ಇದು ಆಕ್ಚುಲ್ ಪ್ಲಾನ್. ಹಾಯ್ ಎವ್ರಿವನ್, ನನ್ನ ಹೆಸರು ರೋಹನ್ ಅಂತ. ಸೊ ನಾನು ಬೆಂಗಳೂರವನೇ, ಅಂದ್ರೆ ಬೆಂಗಳೂರಲ್ಲಿ ಹುಟ್ಟಿದ್ದು ಬೆಳೆದಿದ್ದು, ಬಟ್ ನನ್ನ ಸ್ವಂತ ಊರು ಚಿತ್ರದುರ್ಗ, ದಾವಣಗೆರೆ. ಅಂಡ್ ನಾನು ಓದಿದ್ದು ಇಂಜಿನಿಯರಿಂಗು, ಅಂಡ್ ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು. ಅಂಡ್ ನೌ ಐ ಆಮ್ ಅ ವೆಡ್ಡಿಂಗ್ ಪ್ಲಾನರ್. ಸೊ ಐ ಹ್ಯಾವ್ ಮೈ ಓನ್ ಇವೆಂಟ್ ಕಂಪನಿ. ನಾನು ಯೂಶಲಿ ಐ ಹ್ಯಾವ್ ಅ ಲಾಟ್ ಆಫ್ ಫ್ರೆಂಡ್ಸ್. ಸೊ ನಾನು ಫ್ರೆಂಡ್ಸ್ ಜೊತೆ ಯೂಶಲಿ ಹೋಗ್ತಾ ಇದ್ದಿದ್ದು. ಫಸ್ಟ್ ಟೈಮ್ ಒಂದು ಎಲ್ಲ ಸ್ಟೇಂಜರ್ಸ್ ಜೊತೆ ಹೋಗೋಣ ಅಂತ ಐ ಡಿಸೈಡೆಡ್ ಅಂಡ್ ಕೇಮ್ ಔಟ್. ಅಂಡ್ ಅಲ್ಲಿ ಶಶಾಂಕ್ ಸಿಕ್ಕಿದ್ದು, ಅಂಡ್ ಹಿ ಫೋರ್ಸ್ಡ್ ಮೀ ಟು ಕಮ್ ದಿಸ್ ಟೈಮ್. ಸೊ ಐ ಆಮ್ ಜಾಯ್ನಿಂಗ್ ಅಗೇನ್. ಸೊ ಹೋಪ್ ಟು ಹ್ಯಾವ್ ಅ ಗ್ರೇಟ್ ಟೈಮ್ ದಿಸ್ ಟೈಮ್ ಟು. ಎಲ್ಲರಿಗೂ ಹಾಯ್, ನಾನು ಗೋಪಿಮಣಿ ಅಂತ. ನಾನು ಗೋಪಿಮಣಿ ಅಂತ. ನಾನು ಬೆಂಗಳೂರವಳೆ. ಅಂಡ್ ನನ್ನ ಹಾಬೀಸ್ ಕ್ರೋಶೆ ಮಾಡ್ತೀನಿ ನಾನು. ಹಾಯ್ ಆಲ್, ನಾನು ನಿರಂಜನಾ. ನಾನು ಬ್ಯಾಂಗ್ಳೂರಿಂದಾನೆ. ನಾನು ಕ್ಯಾಬ್ಜಮಿಂಗ್ ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ವರ್ಕ್ ಮಾಡ್ತಿದ್ದೀನಿ. ಸೊ ನಂಗೆ ಟ್ರಾವೆಲಿಂಗ್ ತುಂಬಾ ಇಷ್ಟ. ಸೊ ವಯನಾಡ್ 2nd ಟೈಮ್ ಹೋಗ್ತಿರೋದು. ಹಾಯ್ ಎವ್ರಿವನ್, ಮೈ ನೇಮ್ ಇಸ್ ರಕ್ಷಿತಾ. ನಾನು ಬ್ಯಾಂಗ್ಳೂರಿಂದಾನೆ. ಸೊ ಇಂಜಿನಿಯರಿಂಗ್ ಮಾಡಿ ಈಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಸೊ ನನ್ನ ಹಾಬೀಸ್ ಬ್ಯಾಡ್ಮಿಂಟನ್ ಆಡೋದು, ಅದು ಅಷ್ಟೇ. ಮತ್ತೆ ಟ್ರಾವೆಲ್. ಓಕೆ.
ಹಾಯ್ ಎವ್ರಿವನ್, ಐ ಆಮ್ ತಶ್ವಿಕಾ. ಐ ಆಮ್ ಫ್ರಮ್ ಕಾಸರಗೋಡ್, ಕೇರಳ, ಬಟ್ ಕನ್ನಡ ಬರುತ್ತೆ. ಸೊ ನಾನು IBM ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ನಿಮ್ಮ ಡೆಸ್ಟಿನೇಷನ್ ಜೊತೆ ಇದು ನಮ್ದು ಸೆಕೆಂಡ್ ಟ್ರಿಪ್. ಫಸ್ಟ್ ಟ್ರಿಪ್ ನಾವು ಕೊಡೈಕೆನಾಲ್ ಹೋಗಿದ್ವಿ, ಈ ಸೆಕೆಂಡ್ ಟ್ರಿಪ್. ಸೊ ಇಲ್ಲಿ ಇವ್ರ ಜೊತೆ ನಾವು ಪ್ರೀವಿಯಸ್ ಒನ್ ಟ್ರಕ್ ಹೋಗಿದ್ವಿ, ಅಲ್ಲಿ ಅವ್ರ ಫ್ರೆಂಡು, ಇವರಿಬ್ರು ನಾವು ಅಲ್ಲಿ ಮೀಟ್ ಆಗಿರೋದು. ಇವ್ರಿಬ್ರು ಇವಾಗ ಇವ್ರ ಫ್ರೆಂಡ್ ಆಗ್ತಿರೋದು, ಅವಳು ನನ್ನ ತಂಗಿ. ಕ್ರಿಕೆಟ್ ಅಲ್ಲಿ ಬಿಸಿ. ಹಾಯ್, ನನ್ನ ಹೆಸರು ಪ್ರೀತಿಕಾ ಅಂತ. ಐ ಆಮ್ ಫ್ರಮ್ ಕಾಸರಗೋಡ್, ಕೇರಳ. ನಾನು ಕರೆಂಟ್ಲಿ ಕರ್ನಾಟಕ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಿದ್ದೇನೆ. ಇಷ್ಟೊಂದು ಬೇರೇನಿಲ್ಲ. ಹಲೋ ಗೈಸ್, ನಾನು ಶಶಾಂಕ್ ಅಂತ. ಯಾವನವನು ಕಿತ್ತಮ್ಮ ಅಂತ. ಹಲೋ ಗೈಸ್, ನಾನು ಶಶಾಂಕ್ ಅಂತ. ಸೊ ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ. ಸೊ ಇದು ನಿಮ್ಮ ರಿಜಿಸ್ಟ್ರೇಷನ್ ಜೊತೆ ನಾನು ಮೇ ಬಿ ಸೆಕೆಂಡ್ ಟೈಮ್ ಬರೋದು ಅಂತ ಕಾಣ್ತದೆ. ಸೊ ಲಾಸ್ಟ್ ಟೈಮ್ ಅದೇ ತಸ್ಮಿ ಹೇಳಿದಾಗ ನಾವು ಕೊಡೈಕೆನಾಲ್ ಹೋಗಿದ್ದೆವು. ಸೊ ಇವತ್ತು ನಾವು ವಯನಾಡ್ ಹೋಗ್ತಾ ಇದ್ದೇವೆ. ನಾನು ಸಹ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡೋದು, ಫೆಡರಲ್ ಬ್ಯಾಂಕ್ ಅಲ್ಲಿ. ಸೊ ನಂದದೇ ಟ್ರಾವೆಲ್, ರೈಡಿಂಗ್, ಸೊ ಇದೇ ನಂದು ಹಾಬಿ. ಸೊ ಅಷ್ಟೇ. ಸೊ ಹಾಯ್, ನನ್ನ ಹೆಸರು ಲೋಹಿತ್. ನಾನು ಬ್ಯಾಂಗ್ಳೂರಿಂದಾನೆ, ಫ್ರಮ್ ಹೆಸರುಘಟ್ಟ ಆ ಸೈಡು. ಆ್ಯಂಡ್ ಹಾಗೆ ನಾನು ಫಸ್ಟ್ ಅಡ್ವಾಂಟೇಜ್ ಅಂತ ಒಂದು ಕಂಪ್ನಿಲಿ ಅನಲಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ವರ್ಕ್ ಫ್ರಮ್ ಹೋಮೇ. ಸೊ ಚಿಲ್ ಮಾಡೋಕ್ಕೆ ಟ್ರಾವೆಲ್ ಮಾಡ್ತಾ ಇರ್ತೀನಿ. ಶಶಾಂಕ್ ಅವ್ರ ಇನ್ಸ್ಪಿರೇಷನ್ ತಗೊಂಡು ಹೊಸ ಯೂಟ್ಯೂಬ್ ಒಂದು ಪೇಜ್ ಸ್ಟಾರ್ಟ್ ಮಾಡಿದ್ದೀನಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಬಿಡ್ರಿ, ಸಬ್ಸ್ಕ್ರೈಬರ್ಸ್ ಇವಾಗ ಹೊಸ ಪೇಜು. ಆ್ಯಂಡ್ ಅದೇ, ಸೊ ಸಡನ್ ಆಗಿ ಇವ್ರು ಹೇಳಿದ್ಮೇಲೆ ನನಗೂ ಒಂದು ವ್ಲಾಗ್ ಆಗುತ್ತೆ. ಪ್ಲಸ್ ಫಸ್ಟ್ ಟೈಮ್ ನಾನು ಅಫಿಷಿಯಲಿ ಟ್ರೆಕ್ ಆಗಿ ಹೋಗ್ತಿರೋದು, ಫಸ್ಟ್ ಟೈಮ್ ನನ್ನ ಎಕ್ಸ್ಪೀರಿಯನ್ಸು ಬರೀ ಕೇಳಿದಾಯ್ತು. ಸೊ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. So I have zero clue, zero plan. So hope it will be good. ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಸೊ ಇವತ್ತು ನಮ್ಮದು ಫಸ್ಟ್ ಡೇ. ಇವತ್ತು ಸೈಟ್ ಸೀಯಿಂಗ್ ಇದೆ. ಇಲ್ಲಿ ಬಾಣಾಸುರ ಡ್ಯಾಮಿಗೆ ಹೋಗ್ತೇವೆ, ಮತ್ತು ಅದಾದಮೇಲೆ ಒಂದು 2-3 ಪ್ಲೇಸಸ್ ಇದೆ. ಸೊ ಅದನ್ನು ಕವರ್ ಮಾಡ್ತೇವೆ. ಅದನ್ನು ಕವರ್ ಮಾಡಿ ರಿಟರ್ನ್ ಸ್ಟೇಗೆ ಬರ್ತೇವೆ. ಸೊ ವ್ಯೂಸ್ ತೋರಿಸ್ತಾನೆ ಆಯ್ತು. ವ್ಯೂಸ್ ನೋಡಿ, ಜಾಲಿದೆ ಅಲ್ವಾ? ಯಪ್ಪ, ಒಳ್ಳೆ ಸ್ಟೇ ಮಾತ್ರ ಆಯಿತಾ. ಸೈಕ್ ಸ್ಟೇ ಒಳ್ಳೆ ಇದೆ ನೋಡಿ. ಸನ್ರೈಸ್ ಆಗ್ತಾ ಇದೆ. ಫುಲ್ ಕಾಫಿ ಎಸ್ಟೇಟ್ ಇದು ನೋಡಿ. ಇಲ್ಲಿ ಕಾಫಿ ಪ್ಲಾಂಟ್ಸ್ ಎಲ್ಲ ಇದೆ. ಟೀ ಎಸ್ಟೇಟಿಗೆ ಹೋಗ್ತೀವಿ, ಮತ್ತೆ ಟೀ ಮ್ಯೂಸಿಯಂ ಅಂಡ್ ಟೀ ಎಸ್ಟೇಟ್ ಇದೆ, ಅದನ್ನ ವಿಸಿಟ್ ಮಾಡಿ ಊಟಕ್ಕೆ ಹೋಗ್ತೀವಿ. ಊಟ ಸೆಲ್ಫ್ ಸ್ಪಾನ್ಸರ್ಡ್ ಇರುತ್ತೆ ಇವತ್ತು ಮಧ್ಯಾಹ್ನದ್ದು. ಸೊ ಊಟ ಮಾಡಿಕೊಂಡು ಆಮೇಲೆ ನಾವು ಜಿಪ್ ಲೈನ್ಗೆ ಹೋಗ್ತೀವಿ, ಲಾಂಗೆಸ್ಟ್ ಜಿಪ್ ಲೈನ್ ಅದು, ಓಕೆನಾ? ಸೊ ಟೀ ಎಸ್ಟೇಟ್ ಮೇಲೆ ಅದು ಜಿಪ್ ಲೈನ್ ಇರುತ್ತೆ. ಸೊ ಜಿಪ್ ಲೈನ್ ಮುಗಿಸ್ಕೊಂಡು ಆನ್ ದ ವೇ ಬರ್ತಾ ಯಾವುದಾದ್ರು ಪ್ಲೇಸಸ್ ಸಿಕ್ಕಿದ್ರೆ ಅಲ್ಲಿ ಸ್ಟಾಪ್ ಮಾಡಿ, ಅದು ವ್ಯೂ ಪಾಯಿಂಟ್ ಯಾವುದಾದ್ರು ಪ್ಲೇಸ್ ಸಿಕ್ಕಿದ್ರೆ ನೋಡಿಕೊಂಡು ವಾಪಸ್ ಬರ್ತೀವಿ ಸ್ಟೇಗೆ. ಇದು ಇವತ್ತಿನ ಪ್ಲಾನ್. ಇವಾಗೆಲ್ಲ ಕೇಟಿಗೆ ಬರ್ತಾ ಇದ್ದಾರೆ. ಎಂಟರ್ ದ ಡ್ರ್ಯಾಗನ್. ಟ್ರಾಫಿಕ್ ಜಾಮ್ ಆಯಿತು. ಜಾಮ್ ಆಗಿದೆ. ಒಂದು EMI ಮಾತ್ರ ನೀನು ಕಟ್ಟಬೇಕಾಗಿದೆ. ಲೀಡ್ ಬಂದರು. ಆಗಿದೆಯಾ? ನಮ್ಮ ಲೀಡ್ ಟಿಕೆಟ್ ತಗೊಳ್ಳಿಕ್ಕೆ ಕ್ಯೂ ನಿಂತಿದ್ದಾರೆ. ನಮ್ಮ ಟೀಮಲ್ಲಿದೆ ನೋಡಿ. ಇವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಸ್ ಮೆನ್ಯೂ ಹಾಂ ನೋಡಿ. ಇದು ಮಲಯಾಳಮಲ್ಲಿ ಬರ್ತೀರ ಆಯ್ತಾ? ದೇವರನಿಗೂ ನಂಗೆ ಅರ್ಥ ಆಗ್ತಿಲ್ಲ ಎಂತ ಅಂತ. ಸ್ಪೀಡ್ ಬೋಟು 1100 ಅಂತ. ಓ ದೇವರೇ, ಮಾ ಕಸಮ್. ಇಲ್ಲಿ ನೋಡಿ, ಇಲ್ಲಿ ಪ್ರೈಸ್ ಎಲ್ಲ ಇಂಗ್ಲೀಷಲ್ಲಿ ಕೂಡ ಬರ್ತೀರ ಆಯ್ತಾ? ನಾನು ಇವಾಗ ನೋಡಿದ್ದು ನೋಡಿ, ಯಾವುದಕ್ಕೆ ಎಷ್ಟೆಷ್ಟು ಅಂತ. ಹಾಂ, ನಮ್ಮ ಟೀಮ್ಸ್ ಎಲ್ಲ ಹೋದರು. ಹೋಗೋ ನೋಡಿ, ಡ್ಯಾಮ್ ವ್ಯೂ ಒಳ್ಳೇದುಂಟಾಯ್ತಾ? ಇಲ್ಲಿ ನಮ್ಮನ್ನು ಇದು ಗೋಪ್ರೋ ಎಲ್ಲ ಹೊಡಿಲ್ಲ ಅಂತೆ, ಗೋಪ್ರೋ ಕ್ಯಾಮರಾಸ್ ಎಲ್ಲ. ಸೊ ಅದಕ್ಕೆ ಎಕ್ಸ್ಟ್ರಾ 50 ರೂಪೀಸ್ ಕೊಡಬೇಕು ಅಂತ ಹೇಳಿದರು. ನಮ್ಮೆಲ್ಲಗೆ ಬ್ಯಾಗ್ ಒಳಗೆ ಇಟ್ಕೊಂಡ್ರೆ ಆಗ್ತಿತ್ತು, ಗ್ರಾಚಾರ ಗೊತ್ತಿರಲಿಲ್ಲ ಅಲ್ವಾ? ಹಾಗಾಗಿ ಮತ್ತೆ ವಾಪಸ್ ವ್ಯೂ ಅಲ್ಲಿ ನಿಂತು ಇವಾಗ ತಗೊಂಡು ನೋಡಿ. ವ್ಯೂ ನೋಡಿ, ಡ್ಯಾಮ್ ಇದು ಒಳ್ಳೇದುಂಟು ಮಾರ್ರೆ. ವೆದರ್ ಕೂಡ ಒಳ್ಳೇದುಂಟಾಯ್ತಾ? ಸ್ವಲ್ಪ ಮಳೆ ಬರ್ತಿದ್ರೆ ಜಾಲಿ ಆಗ್ತಿತ್ತು, ಮಳೆ ಇಲ್ಲಲ್ಲ ನೋಡಿ. ವ್ಯೂ ಡ್ಯಾಮ್ ಒಳ್ಳೇದುಂಟಲ್ಲ.
ಒಳ್ಳೆ ಸ್ಟೇಡಿಯಂನಾಗೆ ಕಟ್ಟಿದ್ದಾರೆ ಆಯಿತಾ. ಸೂಪರ್ ಇದೆ. ಜಿಪ್ಲೈನ್ ಮಾರೆ. ಓಕೆ ಓಕೆ, ಜಿಪ್ಲೈನ್ ಅಲ್ಲಿಂದ ನೈಸ್. ಬಾಣಾಸುರ ಡ್ಯಾಮ್ ವಾಟರ್ ಅಷ್ಟು ತುಂಬ ಇಲ್ಲ ಆಯಿತಾ. ಓಕೆ ಓಕೆ, ಡ್ಯಾಮ್ಗಿಂತ ಹಿಲ್ಲು ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಆಯಿತಾ. ನೋಡಿ ಇಲ್ಲಿ ಜನ, ಕ್ರೌಡ್ ಅಷ್ಟಿಲ್ಲ, ಓಕೆ ಒಂದು ರೇಂಜಿಗಿದೆ ಅಷ್ಟೇ. ಸೂಪರ್ ಉಂಟಲ್ಲ ವ್ಯೂ, ನೈಸ್. ನೋಡಿ ನಮ್ಮ ಲೀಡ್ ನೋಡಿ, ಅವರೇ ಮಕ್ಕಳ ಆಡ್ತಿದ್ದಾರೆ ನೋಡಿ ಇಲ್ಲಿ. ಹಾಂ, ನಮಗೆ ನೋಡಿ ಇಲ್ಲಿ ಗೈಡ್ ಬಿಡ್ತಾ ಇಲ್ಲ. ಹೌದು, 3, 2, 1 ಸ್ಟಾರ್ಟ್. ಗೈಸ್, ಇವಾಗ ನಾವು ಟೀ ಎಸ್ಟೇಟ್ ಮತ್ತು ಟೀ ಮ್ಯೂಸಿಯಮಿಗೆ ಹೋಗ್ತಾ ಇದ್ದೇವೆ. ಸೊ ಅಲ್ಲಿ ಒಳಗಡೆ ಎಂತ ಉಂಟು ಅಂತ ಗೊತ್ತಿಲ್ಲ, ನೋಡಿ ಏನು ಉಂಟು ಅಂತ ನೋಡಿ. ಇದೇ ಟೀ ಮ್ಯೂಸಿಯಮ್ ಅಂತೆ. ನೈಸ್. ಗೋಲ್ಡ್ ಈಸ್ ಗೋಲ್ಡ್. ಬುಲೆಟ್ ಇದು ರಾಜದೂತ್ ಆಯಿತಾ. ಸಾರಿ ನೋಡಿ, ರಾಜದೂತ್ ಹಳೇ ಗಾಡಿ, ಜಾಲಿ ಇದೆ ಆಯಿತಾ. ಗೈಸ್ ಇಲ್ಲಿ ನೋಡಿ ಆಯಿತಾ, ನಾವೊಂದು ಟೀ ಎಸ್ಟೇಟಿಗೆ ಬಂದಿದ್ದೇವೆ. ಇಲ್ಲಿ ಜಾಲಿ ಉಂಟು ಮಾತ್ರ, ವ್ಯೂಸ್ ಜಾಲಿ ಇಲ್ವಾ ನೋಡಿ. ಸೈಕಲ್ಲ ಫುಲ್ ಟೀ ಎಸ್ಟೇಟ್. ಹಾಂ, ನಮ್ಮ ಟೀಮ್ನವರೆಲ್ಲ ಇದ್ದಾರೆ ಇಲ್ಲಿ ನೋಡಿ. ನೈಸ್. ಸುತ್ತ ಟೀ ಎಸ್ಟೇಟ್, ನೈಸ್. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಚೆಲುವಿನ ಬಲೆಯ ಬೀಸಿದಳು, ಶ್ರೀಗಂಧದ ಗುಡಿಯಲ್ಲಿ ನೆಲೆಸಿದಳು. ಇದು ಯಾರ ತಪಸ್ಸಿನ ಫಲವೋ, ಆ ಕಂಗಳು ಮಾಡಿದ ಪುಣ್ಯವೋ. ಆಹಾ ಆ. ಗೈಸ್, ಇವಾಗ ಇಲ್ಲೊಂದು ಹೋಟೆಲಿಗೆ ಊಟ ಮಾಡ್ಲಿಕ್ಕೆ ಬಂದೆವು. ಇದು ಯಾವನಾಗ ನಂಗೆ ಎಂತ ಬರ್ತದೆ ಅಂತ ಅರ್ಥ ಆಗ್ತಿಲ್ಲ. ಒಳಗೆ ಹೋಗ್ತಿದ್ದೇವೆ ನೋಡ. ಇಲ್ಲೆಲ್ಲೂ ಹೋಟೆಲ್ ಇಲ್ಲ ಆಯಿತಾ, ವಯನಾಡ್ ಸೈಡಲ್ಲ. ಇಲ್ಲಿ ಹೋಟೆಲ್ ಭಾರಿ ಕಡಿಮೆ, ನಿಮಗೆಲ್ಲ ನಾನ್ ವೆಜ್ ಸಿಗೋದು, ವೆಜ್ ಸಿಗೋದು ಭಾರಿ ಕಡಿಮೆ ಇಲ್ಲಿ. ಒಳ್ಳೆ ಪ್ರಾಪರ್ಟಿ, ಒಳ್ಳೇದುಂಟು. ಇಲ್ಲಿ ಡ್ಯಾಮೆಲ್ಲ ಹಾಕಿದ್ದಾರೆ ನೋಡಿ, ಡ್ಯಾಮೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ. ಬೇಕಾದ್ರೆ ನಮಗೆ ಡ್ಯಾಮ್ ಹತ್ರ ಎಲ್ಲ ಹೋಗಿ ಇರ್ಬೋದು. ಯಾರು ಹೇಳೋರು ಕೇಳೋರು ಯಾರಿಲ್ಲ ನೋಡಿ. ಸೂಪರ್ ಇದೆ ನೋಡಿ. ಅಲ್ಲಿ ಮೀನೆಲ್ಲ ಉಂಟಾಯ್ತಾ ನೋಡಿ. ಅಲ್ಲಿ ನಿಮಗೆ ಮೀನು ಕಾಣ್ಬೋದು. ಒಳ್ಳೆ ಗಿಡ ಆಯ್ತಾ ಇದು ಬ್ರೋ. ಇದು ಗಿಡ ನೋಡಿ ಬ್ರೋ, ಇಲ್ಲೊಂದು ಒಳ್ಳೆ ಆರ್ಗ್ಯಾನಿಕ್ ಪ್ಲಾಂಟೇಶನ್ ಮಾಡಿದಾಗ ಉಂಟು ನೋಡಿ ಅಲ್ಲ. ಸೈಕ್ ಗಿಡ ಬ್ರೋ. ಇದ್ರಲ್ಲಿ ಝೂಮ್ ಆಗೋದಿಲ್ಲ, ಝೂಮ್ ಮಾಡಿ ಕಳಿಸ್ಬೋದು. ಓಕೆ, ಅಲ್ಲಿ ಚಕ್ಕೋತ ಉಂಟಾಯ್ತಾ. ಮತ್ತು ಚಕ್ಕೋತ ಎಸ್ಕೇಪ್ ಮಾಡುವ. ನಾನು ಚಕ್ಕೋತ ಮೇಲೆ ತಗೊಳ್ತೇನೆ ನೋಡಿ. ಇಲ್ಲಿ ಚಕ್ಕೋತ ದೊಡ್ಡ ಚಕ್ಕೋತ ಒಂದನ್ನು ಎತ್ತಿಕೊಂಡು ಹೋಗುತ್ತೆ. ಆಮೇಲೆ ಹೋಟೆಲ್ ಇದಿಷ್ಟು, ಬೇರೆ ಎಂತೆಲ್ಲ ಮ್ಯಾಚ್ ಬ್ರೋ. ಇದು ಕಿತಾಕಕ್ಕೆ ಅಂತಾನೆ ಇಟ್ಕೊಂಡಿರೋದಾ? ಇದರಲ್ಲಿ ಹಣ್ಣು ಯಾವುದಾದ್ದು ಎಂತ ಗೊತ್ತಾಗ್ತಿಲ್ಲ. ಗೈಸ್, ಇಲ್ಲಿ ಇವಾಗ ಊಟ ಮಾಡಿ, ಅದು ಅವಾಗ ಒಂದು ಹೋಟೆಲ್ ತೋರಿಸಿದೆಲ್ಲ, ಅಲ್ಲಿ ಊಟ ಮಾಡಿದೆವು. ಸೊ ಊಟ ಮಾಡಿ ಇಲ್ಲೊಂದು ಈಗ ಕೆರೆಗೆ ಬಂದಿದ್ದೇವೆ ಆಯಿತಾ. ಸಾರಿ, ಕೆರೆ ಅಲ್ಲ, ಲೇಕಿಗೆ ಬಂದಿದೆ ನೋಡಿ. ಭಯಂಕರ ದೊಡ್ಡ ಲೇಕ್ ನೋಡಿ. ಆ ಸೈಡ್ ತನಕ 2.5 ಕಿಲೋಮೀಟರ್ ತನಕ ಕೆರೆ ಇದೆ ನೋಡಿ. ಕಾಣ್ತಾ ಉಂಟು ನಿಮಗೆ. ಈ ಫುಲ್ಲು ತಾವರ್ ಉಂಟಾಯ್ತಾ ಬ್ರೋ. ತಾವರ್ ಇದೆ ಬ್ರೋ, ಈ ತಾವರ್ ಇದೆ ಬ್ರೋ. ಲೋಟಸ್ ನಾನೆಲ್ಲ ತಿಂತೇನೆ ಈಗ. ಲೋಟಸ್ ನೋಡಿ ಮಾರ್ರೆ. ನೋಡಿ ಗೈಸ್, ಅಲ್ಲಿ ನೋಡಿ ಕಾಣ್ತದೆ ನಿಮಗೆ ನೋಡಿ. ಫುಲ್ಲು ಲೋಟಸ್ ಇದೆ ಆಯಿತಾ. ಎಷ್ಟು ಚಂದ ನೋಡಿ. ನೋಡು ಇವಾಗ ಅಲ್ಲಿ ಬೋಟಿಂಗ್ ಮಾಡ್ಲಿಕ್ಕೆ ಆಗ್ತದೆ ಅಂತ ನೋಡು ಆಯಿತಾ, ಹೇಗುಂಟು ಅಂತ ನೋಡು ಗೈಸ್. ಇಲ್ಲಿ ನಾವು ಯಾವುದು ವಯನಾಡು ಇದು ಅಂತ ವಯನಾಡು ಅಡ್ವೆಂಚರ್ ಕ್ಯಾಂಪ್ ಕಾರ್ಲಾಂಡ್, ಸಾರಿ ಕರಲಾಡ್ ಲೇಕ್ ಅಂತೆ, ಕಾರ್ಲಾಂಡ್ ಎಲ್ಲ ಆಯಿತಾ. ಸೊ ಇಲ್ಲೆಲ್ಲ ಇಷ್ಟೆಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಉಂಟು ನೋಡು. ಎಂತೆಲ್ಲ ಮಾಡ್ಲಿಕ್ಕೆ ಆಗ್ತದೆ.
ಮತ್ತು ಟಿಕೆಟ್ ಎಲ್ಲ ಎಷ್ಟು ಅಂತ ಗೊತ್ತಿಲ್ಲ, ನೋಡ. ಇವಾಗ ಲೇಕಿಗೆ ಹೋಗ್ತಾ ಇದ್ದೇವೆ. ಓ, ಇಲ್ಲಿ ಜಿಪ್ಲೈನ್ ಎಲ್ಲ ಉಂಟಾಯ್ತಾ, ಫುಲ್ಲು ತಾವರ ಇದೆ, ಲೋಟಸ್ ಇದೆ ಆಯಿತಾ, ಅದು ಕೂಡ ಪರ್ಪಲ್ ಕಲರ್ ಹೇಗುಂಟು ಗೊತ್ತಿಲ್ಲ ನೋಡಿ. ಇವಾಗ ನಾನು ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ಆಯಿತಾ. ಸೂಪರ್ ಇದೆ ಲೋಟಸ್ ನೋಡಿ, ಪರ್ಪಲ್ ಕಲರ್ ಆಯಿತಾ. ನೋಡಿ ನೋಡಿ ಎಷ್ಟು ಚಂದ ಉಂಟಲ್ಲ, ನೋಡಿ ನೋಡಿ ಎಷ್ಟು ಚಂದ ಉಂಟು ನೋಡಿ. ನೋಡಿ ಫುಲ್ಲು ಪರ್ಪಲ್ ಕಲರ್ ನೋಡಿ ನೋಡಿ ಹೇಗುಂಟಲ್ಲ, ನೈಸ್ ಅಲ್ಲ ನೋಡಿ. ಫುಲ್ಲು ಲೋಟಸ್ ಮಾರ ಚಂದ ಉಂಟು ನೋಡಿ. ಒಂದಾದ್ರೆ ಒಂದು 2-3 ಕೊಯ್ದು ಮನೆಗೆ ತಗೊಂಡು ಹೋಗುವ ಗೈಸ್. ಇವಾಗ ನಾವು ಸ್ಟೇಗೆ ರಿಟರ್ನ್ ಬಂದೆವು. ಇವಾಗ ಟೈಮು 4:30 ಆಯಿತು. ಸೊ ಇವಾಗ ಸ್ನ್ಯಾಕ್ಸ್ ಎಲ್ಲ ತಿಂದು ಟೀ ಎಲ್ಲ ಕುಡಿದು ಇವಾಗ ಸ್ಟೇಗೆ ಬಂದೆವು. ಸೊ ನೋಡಿ ಎಲ್ಲ ಕೂತಿದ್ದಾರೆ ಇವಾಗ. ಇದು ನಮ್ಮ ರೂಮು. ನಮ್ಮ ಬ್ರೋ ನೋಡಿ ಪಾಪ ಟ್ರಿಪ್ಪಿಗೆ ಬಂದಿದ್ದಾರೆ ನೋಡಿ, ಆದರೂ ಪಾಪ ಆಫೀಸ್ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಇಂಥ ಒಂದು ದುರ್ವಿಧಿ ಯಾರಿಗೆ ಬರಬಾರ್ದು ನೋಡಿ. ಡೆಡಿಕೇಶನ್ ವರ್ಕಹಾಲಿಕ್ ಅಂತ ಹೇಳಿದ್ರೆ ಇವರನ್ನು ನೋಡಿ ಕಲಿಬೇಕು ನೋಡಿ. ಟ್ರಿಪ್ ಆಗಬೇಕು, ಕೆಲಸ ಮಾಡಬೇಕು, ಜಾಲಿನೂ ಮಾಡ್ತಾರೆ, ಆಫೀಸ್ ಕೆಲಸ ಮಾಡ್ತಾರೆ ನೋಡಿ. ಇಂಥವ್ರು ಎಲ್ಲಿ ಸಿಗ್ತಾರೆ ಹೇಳಿ, ಓಟಿರಿ ಚಪ್ಪಾಳೆ ನೋಡಿ. ಹಾಗೆ ನಾನು ಮೊದಲೇ ಹೇಳಿದಾಗ ಇವ್ರದ್ದೊಂದು ರೂಟ್ಸ್ ಆ್ಯಂಡ್ ರೆಸಿಪೀಸ್ ಅಂತ ಚಾನಲ್ ಇದೆ ಆಯ್ತಾ, ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಲೆವೆಲ್ ಇದೆ ಚಾನಲ್ ನೋಡಿ ಆಯಿತಾ, ಸಪೋರ್ಟ್ ಮಾಡಿ ಅವರಿಗೆ ಸಹ. ನಾನು ಚಾನಲ್ದು ಲಿಂಕಲ್ಲಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಆಯಿತಾ, ಚೆಕ್ಔಟ್ ಮಾಡಿ ಆಯಿತಾ. ಮತ್ತು ಇದು ನೋಡಿ, ಇದು ನಮ್ಮದು ಬೆಡ್ ಆಯಿತಾ ನೋಡಿ. ಇಲ್ಲಿ ಒಳಗಡೆ ಹೋದರೆ ಇಲ್ಲಿ ಡೈನಿಂಗ್ ಹಾಲ್. ಸೊ ಇಲ್ಲಿ ನಾವು 4 ಮೆಂಬರ್ಸ್ ಇದ್ದೇವೆ ಇವಾಗ ನೋಡಿ. ಇನ್ನು ಫ್ರೆಶ್ ಅಪ್ ಆಗಿ ಇನ್ನೊಂದು ಕೂತೊಂದು ಪಟ್ಟಂಗ ಹೊಡಿಯೋದು ನಾವು ಗೈಸ್. ಇವಾಗ ನಾವು ಟಿಕೆಟ್ ತೊಗೊಳ್ಳಿಕ್ಕೆ ಬಂದಿದ್ದೇವೆ. ಇಲ್ಲಿ ನೋಡಿ ನಾವು ಟೋಟಲ್ 10 ಮೆಂಬರ್ಸ್ ಇದ್ದೇವೆ ಆಯಿತಾ. ಸೊ ಅದರಲ್ಲಿ 3 ಮೆಂಬರ್ಸ್ಗೆ ಟಿಕೆಟ್ ಸಿಗಲಿಲ್ಲ. ಸೊ ಹಾಗಾಗಿ ಇವಾಗ ಅರ್ಲಿ ಮಾರ್ನಿಂಗ್ ಕರೆಕ್ಟ್ 6ಗೆ ಬಂದು ನೋಡಿ ಇಲ್ಲಿ ಆಲ್ಮೋಸ್ಟ್ ಕ್ಯೂ ಅಲ್ಲಿ ಇದ್ದಾರೆ ಎಲ್ಲರೂ. ಸೊ ಇಲ್ಲಿ ಇವಾಗ ಟಿಕೆಟ್ ತೊಗೊಳ್ಬೇಕು. ಪರ್ ಹೆಡ್ 800 rupees ಸ್ಟಾರ್ಟ್ ಮಾಡ್ತಾರೆ. ಸೊ ಆನ್ಲೈನಲ್ಲಿ ಆಗಿ ಆಫ್ಲೈನಲ್ಲಿ ಆಗಿ ನಿಮಗೆ 800 rupees ಅಂದರೆ ಟಿಕೆಟ್ ಇರ್ತದೆ. ಸೊ ಐ ಥಿಂಕ್ ನನಗೆ ಬಂದ ಅಪ್ಡೇಟ್ ಪ್ರಕಾರ ಪರ್ ಡೇ 80 ಮೆಂಬರ್ಸ್ಗೆ ಮಾತ್ರ ಅಲೌಡ್ ಇರೋದು. ಸೊ ಇವಾಗ ನೋಡಿ ಇಲ್ಲಿ ಟಿಕೆಟ್ ತಗೊಂಡು ಆಮೇಲೆ ಇಲ್ಲಿಂದ ಸೀದಾ ಹೋಗ್ಬೇಕು. ಇಲ್ಲಿ ಒಂದು ವಾಟರ್ ಫಾಲ್ ಕೂಡ ಇದೆ. ಸೊ ಅದು ಇವಾಗ ಹೋಗೋದಿಲ್ಲ, ನಾವು ಫಸ್ಟಿಗೆ ಟ್ರಕ್ಕಿಂಗ್ ಮಾಡಿ ಆಮೇಲೆ ರಿಟರ್ನ್ ಬರುವಾಗ ವಾಟರ್ ಫಾಲಿಗೆ ಬರ್ತೇವೆ. ಸೊ ಮಳೆ ಬರ್ತಾ ಇದೆ ಲೈಟಾಗಿ. ನಾನಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೇನೆ, ನೋಡುವ ಹೇಗೆ ಏನು ಅಂತ. ಇನ್ನೂ ಇಲ್ಲಿ ಫಾರೆಸ್ಟ್ ಇನ್ನೂ ಬರಲಿಲ್ಲ. ಸೊ ಅವ್ರು ಬಂದರೆ 3 ಟಿಕೆಟ್ ತಗೊಂಡು ಮತ್ತೆ ರಿಟರ್ನ್ ಸ್ಟೇಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಅಲ್ಲಿಂದ ನಾವು ಬ್ರೇಕ್ಫಾಸ್ಟ್ ಮಾಡಿ ರಿಟರ್ನ್ ಆಮೇಲೆ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ನೋಡಿ ವೆದರ್ ಹೇಗಿದೆ ಆಯಿತಾ, ಫುಲ್ ಕ್ಲೌಡಾಗಿ ಒಳ್ಳೆ ವೆದರ್ ಮಾತ್ರ ನೋಡಿ. ಅಲ್ಲಿ ಮೇಲ್ಗಡೆ ಕಾಣ್ತಾ ಇದೆ ಅಲ್ವಾ. ಸೊ ಅದು ಕ್ರಾಸ್ ಆಗಿ ಅಂತ 4 ಪೀಕ್ ಕ್ರಾಸ್ ಆಗಿ ಹೋಗ್ಬೇಕು ನಾವು. ಸೂಪರ್ ಇದೆ ನೋಡಿ. ನಮ್ಮ ಟ್ರಕ್ ಲೀಡ್ ಮಾಲಾಶ್ರೀ ಅವರು ಪಾಪ ಮಾರ್ನಿಂಗ್ ಎದ್ದು ಕ್ಯೂವಲ್ಲಿ ನಿಂತಿದ್ದಾರೆ. ನಾನು ಮತ್ತು ಅವರು ಮಾಲಾಶ್ರೀ ಇಬ್ಬರು ಬಂದದ್ದು, ಮತ್ತೆಲ್ಲ ಸ್ಟೇಯಲ್ಲಿದ್ದಾರೆ. ಇನ್ನು ಒಬ್ಬೊಬ್ಬರೊಬ್ಬರು ಹೇಳ್ತಾ ಇದ್ದಾರೆ ಅಷ್ಟೇ. ಮತ್ತು ಸ್ಲಾಟ್ ಸಿಗಲಿಲ್ಲ ಅಂದರೆ ಕಷ್ಟ ಆಗ್ತಲ್ಲ, ಹಾಗೆ ನಾವಿಬ್ಬರು ಬೇಗ ಎದ್ದು ಬಂದೆವು. ಹಲೋ ಎವ್ರಿವನ್, ನಾವಿವತ್ತು ಬಾಣಸ್ವರ ಟ್ರೆಕ್ಕಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೇವೆ. ಅದಕ್ಕೆ ಟಿಕೆಟ್ನ ಕಲೆಕ್ಟ್ ಮಾಡಬೇಕಿತ್ತು. ಪರ್ ಡೇ 30 ಅಷ್ಟೇ ಆಫ್ಲೈನ್ ಟಿಕೆಟ್ನ ಕೊಡ್ತಾರೆ. ಬಟ್ 30 ಟಿಕೆಟ್ಸ್ ತೊಗೊಳಕ್ಕೆ ಇಲ್ಲಿ ನೋಡಿ ಅರೌಂಡ್ 100 ಪೀಪಲ್ಸ್ ನಿಂತಿದ್ದಾರೆ. 100 ಪೀಪಲ್ಸ್ ನಿಂತಿದ್ದಾರೆ, ಬಟ್ ಕೊಡೋದು 30 ಟಿಕೆಟ್ ಅಷ್ಟೇ. ಸೊ ನೀವು ಬಾಣಸ್ವರ ಟ್ರೆಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮೊದಲೇ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಆಫ್ಲೈನ್ ಟಿಕೆಟ್ ಬೇಕು ಅಂತಂದರೆ ಬೆಳಿಗ್ಗೆ 6 ಗಂಟೆಗೆ ಬಂದು ಹಿಂಗೆ ಕ್ಯೂ ಅಲ್ಲಿ ನಿಂತ್ಕೋಬೇಕಾಗುತ್ತೆ. ನೋಡಿ ನಾನೇ ಫಸ್ಟ್ ನಿಂತಿರೋದು. ಲೀಡ್ ಎಷ್ಟು ಪಾಪ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಬೆಳಿಗ್ಗೆ ಪಾಪ 5:30 ಎಲ್ರಿಗೂ ಒಬ್ಳೆ ನೋಡಿ ಎಲ್ಲ ಬಾಯ್ಸ್ ಇದ್ದಾರೆ ನೋಡಿ. ಪಾಪ ನಮ್ಮ ಲೀಡ್ ಮಾತ್ರ ಇಲ್ಲಿ ಟಿಕೆಟಿಗೆ ಕ್ಯೂ ನಿಂತಿದ್ದಾರೆ ಪಾಪ. ನೋಡಿ ನೀವು ಬಾಣಸ್ವರ ಟ್ರೆಕ್ ಮಾಡಬೇಕು ಅಂದರೆ ನಿಮ್ಮ ಡೆಸ್ಟಿನೇಷನ್ ಕಾಂಟ್ಯಾಕ್ಟ್ ಮಾಡಿದ್ರಾಯ್ತು. ಹೌದು, ಡೆಸ್ಟಿನೇಷನ್ನ ನೀವು ನಿಮ್ಮ ಡೆಸ್ಟಿನೇಷನ್ ಪೇಜಿಂದ ನೀವು ಟಿಕೆಟ್ನ ಬುಕ್ ಮಾಡಿಕೊಂಡ್ರೆ ನಮ್ಮ ಜೊತೆ ಟ್ರೆಕ್ಕಿಂಗ್ ಮಾಡಿದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಇರಲ್ಲ, ನಾವೆಲ್ಲ ನೋಡ್ಕೊತೇವೆ. ನಾವು ಇವಾಗ ಇಲ್ಲಿ ಬಂದು 2 hours ವೆಯ್ಟ್ ಮಾಡ್ತಿದ್ದೇವೆ ಟಿಕೆಟ್ಗೋಸ್ಕರ. ಗೈಸ್ ಇವಾಗ ಹೊರಡ್ತಾ ಇದ್ದೇವೆ ನಾವು. ಸೊ ನಮ್ಮ ಟೀಮ್ ಎಲ್ಲ ರೆಡಿಯಾಗಿದೆ. ಟೈಮ್ ಇವಾಗ ಕರೆಕ್ಟಾಗಿ 8:30 ಆಯಿತು. ಸೊ ಇವಾಗ ನಾವು ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡ್ತೇವೆ ನೋಡಿ. ನಮ್ಮ ಟೀಮಲ್ಲೆಲ್ಲ ರೆಡಿಯಾಗಿದೆ. ಸೊ ಜೈ ಇಲ್ಲಿಂದ ಸೀದಾ ಇವಾಗ ಟ್ರಕ್ಕಿಂಗ್ ಹೋಗೋದು, ಎಲ್ಲ ರೆಡಿಯಾಗಿದೆ. ಗೈಸ್ ಇವಾಗ ಬಾಣಸ್ವರ ಟ್ರಕ್ ಸ್ಟಾರ್ಟ್ ಮಾಡಿದ್ದೇವೆ. ಸೊ ನಮ್ಮ ಲೀಡ್ ಬ್ಯಾಕ್ ಸೈಡ್ ಬರ್ತಾಯಿದ್ದಾರೆ, ಲೋಹಿತ್ ಲೀಡ್ ಪಾಪ ಕರೆಕ್ಟಾಗಿ ಟೀಮ್ ಲೀಡ್ ಮಾಡ್ತಾಯಿದ್ದಾರೆ. ಹಾಗೆಯೇ ಎದುರುಗಡೆ ಗೈಡ್ ಹೋಗಿದ್ದಾರೆ ಫಾರೆಸ್ಟರ್. ಸೊ ಒಳ್ಳೆ ವೆದರ್ ಇದೆ, ಬಿಸಿಲು ಇಲ್ಲ ಮಳೆನೂ ಇಲ್ಲ, ಫುಲ್ ಕ್ಲೌಡಿ ವೆದರ್. ಸೊ ನೋಡ ರೈನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ ನಾನು, ಬಂದರೆ ಒಳ್ಳೆದಿತ್ತು. ಬಟ್ ನೋಡ ಹೇಗೆ ಏನು ಅಂತ. ಹಾಂ ರೈಟ್ ಎಲ್ಲ ಹೋಗ್ತಿದ್ದಾರೆ. ಮಹಾರಾಷ್ಟ್ರ ಮೇಡಮ್ ಹಾಯ್ ಸಬ್ಸ್ಕ್ರೈಬ್ ಯುವರ್ ಚಾನಲ್ಗೆ. ನೋಡಿ ನಮ್ಮ
ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಬ್ಬರು ಬಂದಿದ್ದಾರೆ ನೋಡಿ, ಇವ್ರು ನಮ್ಮನ್ನು ಲೀಡ್ ಮಾಡ್ತಾ ಇದ್ದಾರೆ. ಎಸ್ ಸಂತೋಷ್ ಬ್ರೋ, ಜೋಶ್ ಬರಲಿ, ಹೋಗ್ತಾ ಇರಿ. ಲವಿತ್ ಬ್ರೋ, ನೈಸ್. ರಕ್ಷಿತಾ ಮೇಡಮ್, ಎಸ್ ನಮ್ಮ ಬಿಸ್ನೆಸ್ ಮ್ಯಾನ್ ರೋಹನ್ ಬ್ರೋ ಅವ್ರು ಬರ್ತಿದ್ದಾರೆ. ಕಾಮನ್ ಬ್ರೋ, ನೈಸ್. ರೇ 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 ಬೇಗ 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 ಬನ್ನಿ. ರೈಟ್. ಪಾಪ ನೋಡಿ ನಮ್ಮ ಲೀಡ್ ಎಲ್ಲರನ್ನು ಹಿಂದೆ ನಿಂತು ಲೀಡ್ ಮಾಡ್ತಾ ಇದ್ದಾರೆ ನೋಡಿ. ಪಾಪ ಒಳ್ಳೆ ಮೇಡಮ್, ಮಾಲಾಶ್ರೀ ಮೇಡಮ್, ಚಿನ್ನದಂತ ಮನಸ್ಸು. ಪಾಪ ಇನ್ನಿಬ್ಬರು ಹಿಂದೆ ಬರ್ತಿದ್ದಾರೆ. ಗೋಪಿ ಮೇಡಮ್ ಬರ್ತಿದ್ದಾರೆ. ಸೀದಾ ಹೋಗಿ. ನಿರಂಜನಾ ಮೇಡಮ್ ಸ್ಟಾಪ್ ಮಾಡಲಿಕ್ಕಿಲ್ಲ, ಮೆಲ್ಲ ಬನ್ನಿ. ವೀಡಿಯೋ ಮತ್ತೆ ನಂಗೆ ಗೊತ್ತಿಲ್ಲ ನೋಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲ ನೋಡಿದ್ರೆ ಮತ್ತೆ ನಾಗಾಡ್ತಾರೆ ನೋಡಿ. ಮೆಲ್ಲ ಹೋಗಿ ನೋಡಿ. ನನ್ನ ತಂಗಿ ಒಂದು ಈ ಕಾಂಗ್ರೆಸ್ ಗಿಡ ಇದೆಲ್ಲ, ಕಮ್ಯುನಿಸ್ಟ್ ಸೊಪ್ಪು ನಮ್ಮ ಸೈಡ್ ಹೇಳ್ತಾರೆ, ಇದು ಕಾಂಗ್ರೆಸ್ ಗಿಡ. ಮಾಲೇಶ್ ಅವರ ಕೈಗೆ ಬ್ರಾಸ್ಲೆಟ್ ಕಟ್ಟಿದ್ದಾರೆ ನೋಡಿ, ನಮ್ಮ ಟ್ರಕ್ ಲೀಡ್. ನೋಡಿ ವ್ಯೂ ನೋಡಿ ಆಯ್ತಾ, ಇದು ಫಸ್ಟ್ ವ್ಯೂ ಪಾಯಿಂಟ್ ಬಾಣಾಸುರದ್ದು. ಫಸ್ಟ್ ಚೆಕ್ ಪಾಯಿಂಟ್ ಆ್ಯಂಡ್ ಫಸ್ಟ್ ವ್ಯೂ ಪಾಯಿಂಟ್. ನೈಸ್, ಸೂಪರ್ ಇದೆ ನೋಡಿ. ಗೈಸ್ ವ್ಯೂ ನೋಡಿ ಆಯ್ತಾ, ಯಪ್ಪ ಮ್ಯಾನ್ ಎಂಥ ವ್ಯೂ ಮಾರೆ, ಯಪ್ಪ ಬೆಂಕಿ. ನೈಸ್, ಹೇಗಿದೆ ವ್ಯೂ ನೋಡಿ, ಸೂಪರ್ ಅಲ್ಲ? ಯಾಬ, ಅಯ್ಯೋ ಇಲ್ಲ ಅಲ್ಲ, ಹೇಗಾಗ್ತಾ ಉಂಟು ಮೇಡಮ್ ಅಲ್ಲ? ವ್ಯೂಸ್ ನೋಡಿ ಆಯ್ತಾ, ಹೇಗುಂಟು, ಸೈಕ್ ಆಯ್ತಾ ಯಾವ. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಆಯ್ತಾ, ಯಪ್ಪ ಶಿ ಸೈಕ್ ವ್ಯೂ. ನೋಡಿ ಗೈಸ್, ಇದೇ ಆಯ್ತಾ ಬಾಣಾಸುರ ವ್ಯೂ ಪಾಯಿಂಟ್ ಅಂತ ಹೇಳಿದರೆ ನೋಡಿ, ಎಲ್ಲ ಸಣ್ಣ 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 ನಿಮಗೆ ನದಿ ಥರ ಕಾಣ್ತಾ ಇದೆ ನೋಡಿ, ಅದೇ ಬಾಣಾಸುರ ವ್ಯೂ ಪಾಯಿಂಟ್. ಝೂಮ್ ಮಾಡಿ ಆಗೋದಿಲ್ಲ ಬ್ರೋ, ಗೋಪ್ರೋ ಅಲ್ಲ ನೋಡಿ ಹೇಗಿದೆ, ಸೂಪರ್ ಅಲ್ಲ? ನೈಸ್. ಇದೇ ಬಾಣಾಸುರ ವ್ಯೂ ಪಾಯಿಂಟ್ ಅಷ್ಟೇ, ಸಣ್ಣ 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 ಐಲ್ಯಾಂಡ್ ಹಾಗೆ ಇದೆ ನೋಡಿ. ಓ ಅದೇ ಗೈಸ್ ನೋಡಿ, ಇವಾಗ ನೋಡಿ, ಇವಾಗ ಅದೊಂದು ಅಲ್ಲಿ ಎದುರಿದೊಂದು ಸಣ್ಣ ಮೌಂಟೇನ್ ಕಾಣ್ತಾ ಅಲ್ಲ, ಅದನ್ನು ಕ್ರಾಸ್ ಮಾಡಿ ಮತ್ತೆ ವಾಪಸ್ ಹೋಗ್ಬೇಕು ಅಂಥದ್ದು. 3 ಸಣ್ಣ ಸಣ್ಣ ಪೀಕ್ ಕ್ರಾಸ್ ಮಾಡಿ ಹೋಗಬೇಕು. ಸೊ ನೋಡಿ ವ್ಯೂಸ್ ಹೇಗುಂಟು ಅಂತ. ಎಸ್ ಸಂತೋಷ್ ಬ್ರೋ, ಹಾಯ್, ಸೂಪರ್ ಸೂಪರ್. ನಮ್ಮ ನೋಡಿ ನಮ್ಮ ಟ್ರಕ್ ಲೀಡ್ ಬಂದರು ಮಾಲಾಶ್ರೀ ಅವರು. ಮೇಡಮ್ ಮಾತಾಡಿ ಮೇಡಮ್, ಏನಾದರೂ ಯಾವ ಹೇಗೆ ನಾವು ಬರ್ತದೆ ನಿಮ್ಮ ಡೆಸ್ಟಿನೇಷನ್ ಕಡೆಯಿಂದ ಬಂದಿದ್ದೀವಿ. ಯು ಶುಡ್ ಥ್ಯಾಂಕ್ ನಿಮ್ಮ ಡೆಸ್ಟಿನೇಷನ್ ಬಿಕಾಸ್ ಅಫ್ಕೋರ್ಸ್ ಬಿಕಾಸ್ ಬಾಣಾಸುರ ಟ್ರೆಕ್ ತುಂಬ ಅಮೇಸಿಂಗ್ ಆಗಿದೆ. ಟ್ರೆಕ್ ಪಾತ್ ಇಸ್ ಆಲ್ಸೋ ವೆರಿ ಗುಡ್. ವ್ಯೂ ಪಾಯಿಂಟ್ ಅಂತೂ ಕೇಳಂಗೆ ಇಲ್ಲ, ಬಾಣಾಸುರ ಟ್ರೆಕ್ ಅಂದ್ರೇ ವ್ಯೂ ಪಾಯಿಂಟ್ ಅಂತ ಹೇಳ್ಬೋದು. ಸೊ ನಮ್ಮ ಟೀಮಲ್ಲಿ ತುಂಬ ಅಮೇಸಿಂಗ್ ಪೀಪಲ್ ಇದ್ದಾರೆ, ಎಲ್ಲ ಜೊತೆ ಮಜಾ ಮಾಡ್ತಾ ಫನ್ ಮಾಡಿಕೊಂಡು ಟ್ರೆಕ್ ಮಾಡೋದ್ರಲ್ಲಿರೋ ಮಜಾನೇ ಬೇರೆ. ಸೊ ಎವ್ರಿ ಒನ್ ಮಸ್ಟ್ ಎಕ್ಸ್ಪ್ಲೋರ್ ಬಾಣಾಸುರ ಟ್ರೆಕ್. ಎಸ್ ಇವಾಗ ಗೈಸ್, ಇವಾಗ ನಾವು ರಿಟರ್ನ್ ಬರ್ತಾ ಇದ್ದೇವೆ. ವ್ಯೂ ಎಲ್ಲ ನೋಡಿ ಆಯಿತು, ಟಾಪ್ ವ್ಯೂ ಎಲ್ಲ ಅವಸಮ್ ಇತ್ತು. ನೀವು ನಮ್ಮ ಕ್ಲಿಪ್ಸ್ ಎಲ್ಲ ನೋಡಿರ್ಬೋದು. ಮತ್ತು ನಾನು ತುಂಬ ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ ಹೋಗಲಿಲ್ಲ ಆಯಿತಾ, ಯಾಕೆಂತ ಹೇಳಿದ್ರೆ
ಆ ವ್ಯೂಸ್ ಒಂದು ನೋಡಿಕೊಂಡು ಕೂತ್ಕೊಳ್ಳೋ ಚಂದನೇ ಬೇರೆ. ಹಾಗಾಗಿ ನಾನು ಮತ್ತೆ ಜಾಸ್ತಿ ವೀಡಿಯೋ ಎಲ್ಲ ಮಾಡಲಿಲ್ಲ. ನೀವು ಇಷ್ಟು ನೋಡಿದ್ರಲ್ಲ ಅಷ್ಟೇ ನಾನು ಕ್ಲಿಪ್ಸ್ ಎಲ್ಲ ತೆಗೆದದ್ದು. ಮತ್ತು ನಾನು ಹೀಗೇ ನೇಚರ್ ನೋಡ್ತಾ ಕೂತಿದ್ದೆ ಆರಾಮದಲ್ಲಿ. ಇವಾಗ ಇಳಿತಾ ಇದ್ದೇವೆ. ಆಯ್ತು, ಇನ್ನೊಂದು 15-20 ಮಿನಿಟ್ಸಲ್ಲಿ ನಾವು ಕೆಳಗೆ ರೀಚ್ ಆಗ್ತೇವೆ. ಅದಾದಮೇಲೆ ಒಂದು ವಾಟರ್ ಫಾಲ್ಸಿಗೆ ಹೋಗ್ಲಿಕ್ಕಿದೆ. ಸೊ ವಾಟರ್ ಫಾಲ್ಸಲ್ಲೆಲ್ಲ ಸ್ವಲ್ಪ ಸ್ವಿಮ್ ಎಲ್ಲ ಮಾಡಿ ಆಮೇಲೆ ಲಂಚ್ ಮಾಡಿ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿ ಮತ್ತೆ ರಿಟರ್ನ್ ಬ್ಯಾಂಗ್ಳೂರಿಗೆ ಹೊರಡ್ತೇವೆ. ಸೊ ಅದೇ ಬ್ಯಾಂಗ್ಳೂರಿಗೆ ಹೊರಡುವಾಗ ಮೇ ಬಿ ಬಂಡೀಪುರ ಆಗಿ ಹೋಗೋ ಪಾಸಿಬಲ್ ಇದೆ, ಗೊತ್ತಿಲ್ಲ. ಯಾಕೆಂದರೆ ನಾವು ಮೊನ್ನೆ ಬರುವಾಗ ಬಂಡೀಪುರ ಆಗಿ ಬಂದದ್ದಲ್ಲ. ಯಾಕೆಂದರೆ ಬಂಡೀಪುರ ಮಾರ್ನಿಂಗ್ 6ಗೆ ಓಪನ್ ಆಗೋದಲ್ವಾ. ಆಮೇಲೆ ನೈಟ್ 8ಗೆ ಸ್ಟಾಪ್ ಮಾಡ್ತಾರೆ. ಅದಾದಮೇಲೆ ಯಾವುದೇ ವೆಹಿಕಲ್ಸನ್ನು ಬಿಡೋದಿಲ್ಲ. ಕೇರಳದಿಂದ ಒಂದು ಬಸ್ಸು, ಕರ್ನಾಟಕದ ಒಂದು ಬಸ್ಸು, ಇದು ಬಿಟ್ಟರೆ ಬೇರೆ ಯಾವುದನ್ನು ಬಿಡೋದಿಲ್ಲ ಗೌರ್ಮೆಂಟ್ ಬಸ್ಸನ್ನು ಬಿಟ್ಟರೆ. ಸೊ ಹಾಗಾಗಿ ನಾವು ಬೇರೆ ಬೇರೆ ಹುಣಸೂರು ಹತ್ರ ಒಳಗಡೆ ಇಲ್ಲಿಂದಲೂ ಎಲ್ಲ ಬಂದಿದ್ದೆವು. ಹಾಗೆ ಇವಾಗ ಸ್ವಲ್ಪ ಸ್ವಿಮ್ ಮಾಡಿ ಲಂಚ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ರಿಟರ್ನ್ ಸೀದಾ ಬ್ಯಾಂಗ್ಳೂರಿಗೆ ಹೊರಡುತ್ತೆ. ಸೊ ಗೈಸ್, ಇವಾಗ ನಾವು ಟ್ರಕ್ಕಿಂಗ್ ಎಲ್ಲ ಮುಗಿಸಿ ಬಂದಿದ್ದೇವೆ ಆಯಿತಾ. ಸೊ ಇವಾಗ ಸ್ಟೇಗೆ ಬಂದು ಫ್ರೆಶ್ ಅಪ್ ಆಗಿ, ಇವಾಗ ಟೈಮ್ 3:30 ಆಯಿತು. ಸೊ ಸ್ಟೇಗೆ ಬಂದು ಫ್ರೆಶ್ ಅಪ್ ಆಗಿ ಆಮೇಲೆ ಅಲ್ಲಿ ಒಂದು ಹೋಟೆಲ್ ಇತ್ತಾಯಿತು, ಹೋಮ್ಲಿ ಫುಡ್ ಅಂತ. ಅಜ್ಜಿ ಮಾಡೋದು ಸೂಪರ್ ಇತ್ತು. ನಾನು ನನ್ನ ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಿ ಹಾಕ್ತೇನೆ, ಬೇಕಾದರೆ ನೀವು ಚೆಕ್ ಮಾಡ್ಬೋದು. ಒಳ್ಳೆ ಫುಡ್ ಇತ್ತು. ಸೊ ಇವಾಗ ಫ್ರೆಶ್ ಅಪ್ ಆಗಿ ಹೊರಟು ಇನ್ನು ರಿಟರ್ನ್ ಬ್ಯಾಂಗ್ಳೂರಿಗೆ ಹೊರಡ್ತೇವೆ. ಸೊ ಬೇರೆಲ್ಲ ಫ್ರೆಂಡ್ಸ್ ಎಲ್ಲ ಫ್ರೆಶ್ ಅಪ್ ಆಗ್ತಾ ಇದ್ದಾರೆ. ಅದಾಗಿ ಟಿ ಟಿಗೆ ಹೋಗಿ ಸೀದಾ ಅಲ್ಲಿಂದ ಬ್ಯಾಂಗ್ಳೂರು ರಿಟರ್ನ್ ಹೊರಡ್ತೇವೆ. ಸೊ ಇನ್ನು ನಾವು ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.